ವಿದೇಶವಾರದಿಂದ ಬೆಂಗಳೂರಿಗೆ ಬಂದು ಒಂದು ಸಾಮ್ರಾಜ್ಯ ಕಟ್ಟದಂತ ಚಂದ್ರು ಅವರು ಫ್ಯಾಮಿಲಿ ಅಂದ್ರೆ ಹೇಳ್ತಿರ್ತೀನಿ FAMILY, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ. ಅದು ಫ್ಯಾಮಿಲಿ ಅಂದ್ರೆ. ಫಾದರ್ ಅಂತ ಟೈಟ್ಲ್ ಇಟ್ಟಿದ್ದಾರೆ. ಸೆಲೆಬ್ರಿಟೀಸು ಪೊಲಿಟಿಷಿಯನ್ಸ್ ಆಗ್ತಾರೆ, ಆದ್ರೆ ಪೊಲಿಟಿಷಿಯನ್ಸ್ ಸೆಲೆಬ್ರಿಟಿ ಆಗಕ್ಕೆ ನನಗೆ ಕಾರಣ ಆದಂತ, ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಮರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೇದಾಗಬೇಕು. ಫಾದರ್ ಅನ್ನೋ ಟೈಟಲ್ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ನನ್ನ ಸಕ್ಸಸ್ಸೇ ನನ್ನ ತಾಯಿ, ಆದ್ರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ. ಆದ್ರೆ 2ನೇ ಲೈನ್ ನಾವು ಮರಿತಿದ್ದೀವಿ. ಅಪ್ಪನ ಇಂಪಾರ್ಟೆನ್ಸ್ ತುಂಬಾ ಇರುತ್ತೆ. ಎದೆ ಹತ್ತಕ್ಕೆ ಬೆಳೆದಂತ ಮಗ ಬಾಲ್ಯಕ್ಕೆ ಬೆಳೀಲಿ ಅಂತ ಕರ್ನಾಟಕದ ಎಲ್ಲ ಹುಡುಗಿರಿಗೆ ಈ ಟೈಟಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಫ್ರಂಟಲ್ಲಿ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ. ಯಾಕೆಂದ್ರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ. ಬೆಳೆದ ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಿಸ್ತಾನೆ. ಬಾಯ್ ಫ್ರೆಂಡ್ಗೆ ಯಾವತ್ತೂ ಹುಡುಗಿ ಹಿಂದೆನೇ ಇರಬೇಕು ಅಂತ ಆಸೆ. ಇದು ತಂದೆಗೂ ಬಾಯ್ ಫ್ರೆಂಡ್ ಇರೋ ಡಿಫ್ರೆನ್ಸು. ಮೋಸ್ಟ್ಲಿ ಟ್ರಾಲ್ ಗೊತ್ತಲ್ಲ ಸರ್, ನಂಗೆ ಗೊತ್ತು. ಇದು ದಿಸ್ ಈಸ್ ದ ರೀಸನ್ ಫಾದರ್ ಅನ್ನೋ ಟೈಟಲ್ ಬಗ್ಗೆ ಮಾತಾಡ್ತಿದ್ದೀನಿ. ತುಂಬಾ ಜನ ಬೆಳೆದ ಮೇಲೆ ಒಂದು ವಯಸ್ಸಿಗೆ ಬಂದ್ಮೇಲೆ ಇಂಥ ಕಾಲೇಜ್ಗೆ ಹಾಕ್ರಿ ಅಂತ ಹೇಳೋದೇ ಅಮ್ಮನ ಕೆಲಸ. ಆ ಕಾಲೇಜಿಗೆ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ. ಇಂಥ ಹುಡುಗ ಇರ್ಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ. ಚೌಟ್ರಿಗೆ ಅಡ್ವಾನ್ಸ್ ಕೊಡು, ಸಾಲ ಮಾಡು, ಬಡ್ಡಿ ಕಾಸು ತಗೊಂಬ, ಮುತ್ತೂಟ ಮಣ್ಣಾಪುರ ಮಲ್ಲೋ ಬೋಲ್ಡ್ ಇಡು, ಇದೆಲ್ಲ ಅಪ್ಪನ ಹೆಗಲಿಗೆ. ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ. ನೀವು ಬಹಳಷ್ಟು ಜನ ಗಮನಿಸಿರ್ಬೋದು, ಈ ಮದುವೆ ಆದ್ಮೇಲೆ ಮಗಳನ್ನ ಗಂಡನ ಮನೆ ಕಳಿಸೋವಾಗ ತಾಯಿ ಎಮೋಷನಲ್ ಆಗಿ ಅಳ್ತಿರ್ತಾಳೆ. ಯಾಕಂದ್ರೆ ತಾಯಿ ಭಯ, ಅಯ್ಯೋ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊಂತ ಇಲ್ವ ಮಗಳನ್ನ ಅಂತ. ಆದ್ರೆ ದೂರದಲ್ಲಿ ಅಪ್ಪ ಸೈಲೆಂಟ್ ಆಗಿರ್ತಾರೆ. ಯಾಕಂದ್ರೆ ಅಪ್ಪನಿಗೊಂದು ಕಾನ್ಫಿಡೆನ್ಸ್, ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ಟರು ಮತ್ತೆ ನಾನು ಯುವರಾಣಿ ತರ ನೋಡ್ಕೊತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸ್ ಅಲ್ಲೇ ಅಪ್ಪ ಮೆಸೇಜ್ ಪಾಸ್ ಮಾಡಿರ್ತಾರೆ. ಮೋಸ್ಟ್ಲಿ ಈ ಮೆಸೇಜು ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ. ತಂದೆಯ ಬಗ್ಗೆ ಬರೆಯಕ್ಕಾಗಲ್ಲ, ವಿವರಿಸಕ್ಕಾಗಲ್ಲ, ವಿಶ್ಲೇಷಿಸಕ್ಕಾಗಲ್ಲ. ಬಹಳಷ್ಟು ಜನ ಹುಡುಗರು ನಾವು ಮನೆಯಲ್ಲಿ ಯಾವತ್ತಾದ್ರೂ ಕಣ್ಣೀರು ಹಾಕಿದ್ರೆ ಅಮ್ಮ ಬಂದು ಒರೆಸ್ತಾರಲ್ಲ, ಸೂಪರ್. ತಿಂಗಳಿಗೊಂದ್ಸಲ ಅಳಬಹುದಾ, ಇಲ್ಲ 6 ತಿಂಗಳಿಗೊಂದ್ಸಲ ಅಳಬಹುದಾ? ತಿಂಗಳಿಗೊಂದ್ಸಲ ಕಣ್ಣೀರು ಹಾಕ್ತೀವಿ ಅನ್ಕೋಣ ಚಿಕ್ಕ ವಯಸ್ಸಲ್ಲಿ. ಅಮ್ಮ ಒಂದು 10 ನಿಮಿಷ ನಮ್ಮನ್ನ ಕಣ್ಣೀರು ಕಂಟ್ರೋಲ್ ಮಾಡಿಸ್ತಾರೆ. ಆದ್ರೆ 29 ದಿನನೂ ನಾವು ಅಳದಂಗ ಆ ಮನೆಯಲ್ಲಿ ನಮ್ಮನ್ನು ನೋಡ್ಕೊಂಡಿದ್ದ ಅಪ್ಪನೇ ಅಲ್ವಾ? ಸೊ ಇದನ್ನು ನಮ್ಮ ಸೊಸೈಟಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ, ಚಂದ್ರು ಸರ್ ಧೈರ್ಯವಾಗಿರಿ. ಇಟ್ಟು ಪ್ಲಾನ್ ಜೊತೆ ಸಂಬಂಧ ಬೇಡ. ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು. ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ, ಗೆಲುವೆಲ್ಲ ಕಾಂಪ್ಲಿಮೆಂಟ್ರಿನೇ. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು. ನನಗೆ ಗೊತ್ತಿರೋ ಪ್ರಕಾರ ಗೆಲ್ಲಕ್ಕೆ ಬಂದಿರೋರೆಲ್ಲ ಬೆಂಗಳೂರಿಗೆ ಸೋಲ್ತಾ ಇದ್ದಾರೆ. ನಾವು ಸೋಲಕ್ಕೆ ಬಂದು ಗೆಲ್ತಾ ಇದೀವಿ. ಗೆಲ್ಲಬೇಕು ಅಂದಾಗ ಭಯ ಬರುತ್ತೆ, ಭಯ ಬಂದ್ರೆ ಸೋತೋಗ್ತೀವಿ. ಸೋಲಕ್ಕೆ ರೆಡಿ ಇದ್ದಾಗ ಭಯ ಬರಲ್ಲ, ಗೆದ್ದು ಬಿಡ್ತೀವಿ. ನಾನು ಹಂಗೆ ಅಲ್ವಾ ಗೆದ್ದಿದ್ದು. ನಾವೆಲ್ಲ ಗೆಲ್ಲಬೇಕು ಅಂತಿದ್ದಾಗ ಸ್ವಲ್ಪ ಈ ಜನರೇಷನ್ ಒಂದು ಎಷ್ಟೋ ಜನ ನಂತರ ಹುಡುಗರು ಚಂದ್ರು ಬೆಂಗಳೂರಿಗೆ ಬಂದು ಕಷ್ಟಪಟ್ಟರು. ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ. ಇನ್ನೇನು ಲಗೇಜ್ ಎತ್ಕೊಂಡು ಮೆಜೆಸ್ಟಿಕ್ ಇಂದನೋ ರೈಲ್ವೆ ಸ್ಟೇಷನ್ ಇಂದನೋ ಊರಿಗೆ ವಾಪಸ್ ಹೋಗೋಣ ಅಂದ್ರೆ ಒಂದು 5 ನಿಮಿಷ ಪೇಷನ್ಸ್, ಒಂದು ರೈಟ್ ಟರ್ನ್ ತಗೊಂಡ್ರೆ ಹತ್ರದಲ್ಲಿ ವಿಧಾನಸೌಧ ಇದೇನೋ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಮೊನ್ನೆ 10 ತಿಂಗಳಿಂದ MLA ಎಲೆಕ್ಟ್ ಆದೆ. ನಾನು ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ಚಂದ್ರು ಸರ್ ಧೈರ್ಯವಾಗಿರಿ, ನೀವು ಗೆದ್ದೇ ಗೆಲ್ತೀರಾ. ವೇದಿಕೆಯಲ್ಲಿ ನಮ್ಮ ಅಹಿಂದ ನಾಯಕರು ನಮ್ಮ ರೇವಣ್ಣ ಸಾಹೇಬ್ ಇದ್ದಾರೆ. ನಾನು ಇಷ್ಟಪಡೋ ಶಿವಣ್ಣ ಸರ್, ಗೀತಕ್ಕನವರು, ನಮ್ಮ MP ಅವರು. ಶಿವಣ್ಣ ಸರ್ ದೊಡ್ಡ ಮನೆಗೆ ಭಕ್ತರೇ ಇರ್ತಾರೆ ಸರ್. ಇದು ನಾನು 5 ವರ್ಷದಿಂದ ಹೇಳ್ತಾ ಬರ್ತೀನಿ. ಬೇರೆ ಹೀರೋಸ್ಗೆ ಫ್ಯಾನ್ಸು, ದೊಡ್ಡ ಮನೆಗೆ ಭಕ್ತರು ಇರ್ತಾರೆ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ 2 ಮನೆ ಇರುತ್ತೆ, ಒಂದು ಅವ್ರ ಮನೆ, ಇನ್ನೊಂದು ದೊಡ್ಡ ಮನೆ ಅಂತ. ಇದೆಲ್ಲ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ರಿಗೂ, ನಮ್ಮ ಶ್ರೀಕಾಂತ್ ಸರ್ಗೆ ಒಳ್ಳೇದಾಗ್ಲಿ, ಈ ಸಿನಿಮಾ ಗೆಲ್ಲಿ ಅಂತ ಬಹಳಷ್ಟು ಜನ ಹಿರಿಯರಿದ್ದಾರೆ. ನನ್ನ ಟೀಚರು ಮೈಕ್ ಹಿಡಿದ್ರೆ ಗಂಟೆ ನಿಲ್ಸಲ್ಲ. ಆ ಕಾರಣಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.